ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಸಿಹಿ ರುಚಿ ಚಾನಲ್ಗೆ. ಇವತ್ತು ನಾನು ತರಕಾರಿ ಪಲಾವ್ ನಿಮಗೆ ತೋರಿಸ್ತಾ ಇದ್ದೀನಿ. ಲೈಕ್ ಆದರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಬಟನ್ ಒತ್ತುವುದನ್ನು ಮರಿಬೇಡ್ರಿ. ಪಲಾವ್ ಮಾಡೋನು ಬರ್ರಿ. ಮೊದಲಿಗೆ ಪಲಾವ್ ಮಾಡಲಿಕ್ಕೆ ಏನೇನು ಬೇಕು ಸಾಮಾನುಗಳಂದರೆ 2 ಮೀಡಿಯಮ್ ಸೈಜು ಈರುಳ್ಳಿ, 2 ಕ್ಯಾರೆಟು, ಹಸಿ ಶುಂಠಿ, 1 ಆಲೂಗಡ್ಡೆ, 1 ಲೆಮನು, 2 ಟೊಮ್ಯಾಟೊ ತೊಗೊಂಡಿದ್ದೀನಿ ರೀ. ಆಮೇಲೆ ಅರ್ಧ kg ಅಕ್ಕಿನ 3 ಸತಿ ಚೆಂದಾಗ 10 ರಿಂದ 15 ನಿಮಿಷ ನೆನೆ ಇಟ್ಕೊಳ್ರಿ. ಆಮೇಲೆ ಒಳಕಲ್ಲಿನಲ್ಲಿ 2 ಮರಾಠ ಮೊಗ್ಗು, 3 ಇಂಚಿನಷ್ಟು ದಾಲ್ಚಿನ್ನಿ ಚಕ್ಕೆ, 2 ಇಂಚಿನಷ್ಟು ಜಾಪತ್ರೆ, ಕೆಂಪು ಕಲರ್ ಬರುತ್ತೆ ನೋಡ್ರಿ. ಆಮೇಲೆ ಸೇಜ್ವಾನ್ ಕಾಳು, ಸೇಜ್ವಾನ್ ಮೆಣಸಿನ ಕಾಳು 4 ರಿಂದ 5, ಆಮೇಲೆ ಚಕ್ರ ಮೊಗ್ಗು 1.5 ಅಷ್ಟು. ಕಲ್ಲಿನಲ್ಲಿ ಸ್ವಲ್ಪ ಔಡ್ ಬೌಡ್ ಕುಟ್ಕೊಳ್ಳೋಣ್ರಿ, ಅಂದ್ರೆ ಪೂರ್ತಿ ಪೌಡ್ರ್ ಆಗೋದು ಬ್ಯಾಡ್ರಿ. ಅದನ್ನು ಕುಟ್ಕೊಂಡು ಇಟ್ಕೊಳ್ಳೋಣ್ರಿ ಸೈಡಿಗೆ. ಈ ರೀತಿ ಕುಟ್ಕೊಂಡೇನ್ರಿ. ಈಗ ಪಾತ್ರೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ಅದರಲ್ಲಿ 10 ರಿಂದ 12 ಚಮಚ ಆಯಿಲ್ ಹಾಕ್ಕೊತೀನಿ ರೀ. ಎಣ್ಣೆ ಕಾಯ್ದ ಮೇಲೆ 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೋತೀನಿ ರೀ. ಪಲಾವ್ಗೆ ನಾನು ಇಲ್ಲಿ ಸಾಸಿವೆ ಹಾಕ್ಕೊಳ್ಳೋದಿಲ್ಲ. ಎರಡು ಪಲಾವ್ ಎಲೆ ಹಾಕ್ಕೋತೀನಿ ರೀ. ಕುಟ್ಟಿದ ಮಸಾಲೆಗಳು ಎಣ್ಣೆಲೆ ಹಾಕ್ಕೊಂಡು ಚೆನ್ನಾಗಿ ಕೈಯಾಡಿಸ್ಕೋಬೇಕ್ರಿ. ಯಾಕಂದ್ರೆ ಎಣ್ಣೆಗೆ ಅದು ಪರಿಮಳ ವಾಸನೆ ಚಂದ ಬರ್ತೈತೆ ರೀ, ಭಾಳ ಚಲೋ ಬರ್ತೈತೆ ರೀ ಫ್ಲೇವರ್. ಅದನ್ನು ಕಲಸಿ ಆಗಿಂದ 4 ರಿಂದ 5 ಮೆಣಸಿನ್ಕಾಯಿ ಉದ್ದುದ್ದಾಗಿ ಸೀಳಿ ಹೆಚ್ಕೊಂಡಿನಿ ರೀ. ಯಾಕಂದ್ರೆ ಅದು ಎಣ್ಣೆಯಾಗ ಖಾರ ಬಿಡುತ್ತೆ ರೀ. ಆಮೇಲೆ ಈರುಳ್ಳಿ ಹಾಕ್ಕೋತೀನಿ ರೀ. ನಿಮಗೆ ಖಾರ ಹೆಚ್ಚಬೇಕಂದ್ರೆ ಹೆಚ್ಚು ಹಾಕ್ಕೋಬೋದು ರೀ. ನಾನು ಇಲ್ಲಿ ಕೆಂಪು ಖಾರದ ಪುಡಿ ಯೂಸ್ ಮಾಡೋದಿಲ್ಲ ರೀ. ಯಾಕಂದರೆ ಹಸಿಮೆಣ್ಸಿಕಾಯ್ದಲ್ಲಿ ಖಾರ ಇರುತ್ತೆ ರೀ, ಶುಂಠಿಯಲ್ಲೂ ಖಾರ ಇರುತ್ತೆ ರೀ, ಬೆಳ್ಳುಳ್ಳಿಯಲ್ಲಿ ಖಾರ ಇರುತ್ತೆ ರೀ. ಆಮೇಲೆ ಕ್ಯಾರೆಟು ಪುದೀನ ಹಾಕ್ಕೊಂಡು ಎಣ್ಣೆಗೆ ಫ್ರೈ ಮಾಡ್ಕೊರಿ. ಆಮೇಲೆ ಆಲೂಗಡ್ಡೆ ಹೆಚ್ಚಿಟ್ಕೊಂಡಿದ್ದು ಹಾಕ್ಕೊರಿ. ಗಟ್ಟಿ ಪದಾರ್ಥ ಏನಿರುತ್ತಲ್ಲ ರೀ, ಅದನ್ನು ಮೊದಲಿಗೆ ಹಾಕ್ಕೊಂಡು ಎಣ್ಣೆಗ ಚೆಂದಾಗ ಫ್ರೈ ಮಾಡ್ಕೊರಿ. ಹಿಂದಿನ ದಿನನ 1 ಬಟ್ಲಷ್ಟು ಗಟ್ಟಿ ಬಟಾಣಿನ ನೆನೆಸಿ ಇಟ್ಕೊಂಡಿದ್ದೆ ರೀ, ಅದನ್ನು ಹಾಕ್ಕೋರಿ. ಆಮೇಲೆ 125 ಗ್ರಾಮಷ್ಟು ಬೀನ್ಸು ಸೋಸಿ ಅದನ್ನು ಚೆಂದಾಗ ತೊಳ್ಕೊಂಡು 1 ಬಟ್ಲದಷ್ಟು ಬೀನ್ಸ್ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ಎಲ್ಲನೂ ತರಕಾರಿ ಮೆತ್ತಗಾಗುವಂಗೆ ಕೊನೆಗೆ ಟೊಮೆಟೊ ಹಾಕ್ಕೋತೀನಿ ರೀ. ಗಟ್ಟಿ ಪದಾರ್ಥ ಮೊದಲು ಹಾಕ್ಕೊಂಡು ಕೊನೆಗೆ ಟೊಮೆಟೊ ಹಾಕ್ಕೋರಿ. ಟೊಮೆಟೊ ಬೇಗ ಮೆತ್ತಗಾಗುತ್ತೆ ನೋಡಿರಿ. ಅದಕ್ಕೆ ಅದನ್ನು ಚೆಂದಾಗ ಎಣ್ಣೆಗೆ ಫ್ರೈ ಮಾಡ್ಕೊಳ್ರಿ. ಕೆಳಗ ಮೇಲೆ ಸ್ವಲ್ಪ ಫ್ರೈ ಮಾಡ್ಕೊತಾನೆ ಇರಬೇಕ್ರಿ ಅದನ್ನ. ಆಮೇಲೆ ಹಸಿ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ 3ನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ರೀ. 2 ಚಮಚದಷ್ಟು ಪೇಸ್ಟನ್ನ ಹಾಕ್ತಾಯಿದ್ದೀನಿ ನಾನು. ಅದನ್ನು ಹಸಿ ವಾಸನೆ ಹೋಗೋ ಮಟನೂ ಹುರ್ಕೋರಿ. ಎಲ್ಲ ವೆಜಿಟೇಬಲ್ಗೂ ಅದು ಹಸಿ ಶುಂಠಿ ಎಲ್ಲ ಹೊಂದ್ಕೋಬೇಕು. ಆ ರೀತಿ ಕಲಿಸ್ಕೊರಿ. ಗರಂ ಮಸಾಲೆ ಇದನ್ನು ನಾನು ಮನೆಯಲ್ಲೇ ಮಾಡ್ಕೊಂಡೀನಿ ರೀ. 2 ಚಮಚ ಹಾಕ್ಕೋತೀನಿ ರೀ. ಎಲ್ಲ ಮಸಾಲೆ ತರಕಾರಿಗೆ ಹೊಂದ್ಕೊಳ್ಳುವಂಗೆ ಚೆಂದಾಗ ಕಲಿಸ್ಕೊರಿ. ಆಮೇಲೆ ಪಲಾವ್ದ ಎಲೆ ಆದಮೇಲೆ ಅನ್ನದ ಎಲೆ ಅಂತಾರೆ,
ಅದನ್ನು ಹಾಕ್ಕೋತೀನಿ ರೀ. ಇದು ಫ್ಲೇವರಿಗೋಸ್ಕರ, ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ ನೋಡಿರಿ. ಆಮೇಲೆ 2 ಚಮಚದಷ್ಟು ಕಸೂರಿ ಮೆಥಿ ತಿಕ್ ಹಾಕ್ಕೋರಿ, ಅದ್ರ ಫ್ಲೇವರ್ ಬಿಡುತ್ತೆ ಚೆನ್ನಾಗಿ. ಆಮೇಲೆ ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೋರಿ. ಅರಿಶಿನ ಹಾಕ್ಕೊಂಡು ಚೆಂದಾಗ ಕಲಿಸ್ಕೋರಿ. ಅದನ್ನು ಆರಾಮಿಲ್ಲ ಅಂದರೆ ನಾವು ವೈದ್ಯರ ಕಡೆ ಹೋಗ್ತೀವಿ ರೀ. ಅವರು ಮೊದಲು ಹೇಳೋದೇ ಚೆನ್ನಾಗಿ ತರಕಾರಿ ತಿನ್ನಬೇಕು ಅಂತ. ಈ ಥರ ತರಕಾರಿ ಹಾಕಿ ಪಲಾವ್ ಮಾಡಿದರೆ ಯಾರಿಗಿಷ್ಟ ಆಗಂಗಿಲ್ಲ ಹೇಳ್ರಿ. ದೊಡ್ಡವ್ರಲಿಂದ ಹಿಡಿದು ಮಕ್ಕಳ ತನೂ ಇಷ್ಟ ಆಗುತ್ತೆ ರೀ. ಎಲ್ಲ ಚೆಂದಾಗ ಕಲಿಸ್ಕೊರಿ. ಅದನ್ನು ಈ ರೀತಿ ಬೇಯಬೇಕು ನೋಡ್ರಿ. ಅದು ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ಅದನ್ನು ಕಲಿಸ್ಕೊರಿ. ಸರಿಯಾಗಿ ಉಪ್ಪು ಎಲ್ಲ ಕಡೆ ಹೋಗ್ಬೇಕ್ರಿ. ಅದು ಉಪ್ಪು ಹಾಕಿಂದ ಈ ಚರಿಗೆ ಅಳತೆ ಪ್ರಮಾಣದಲ್ಲಿ 1.5 ಚರಿಗೆ ನೀರು ಹಾಕ್ತೀನಿ ರೀ. 1.5 ಚರಿಗೆ ನೀರು ಹಾಕಿ ಕಲಿಸ್ಕೋಬೇಕ್ರಿ. ನೀರು ಹಾಕಿಂದ ಅಕ್ಕಿ ಚೆಂದಾಗಿ ತೊಳೆದು ಇಟ್ಕೊಂಡಿದ್ನಲ್ರಿ, ಅದನ್ನು ಹಾಕ್ಕೋಬೇಕ್ರಿ. ಕಲಿಸ್ಕೊರಿ. ಅದನ್ನು ಚೆಂದಾಗ ಕಲಿಸ್ಕೊಂಡು ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಪಲಾವ್ ನೋಡ್ರಿ. ಈಗ ಲೀಡ್ನ ಕ್ಲೋಸ್ ಮಾಡಿ 3 ವಿಸಿಲ್ ಮಾಡಿಸ್ಕೊಳ್ಳೋಣ್ರಿ. ಮೂರು ವಿಸಿಲ್ ಆಗಬೇಕ್ರಿ. ಅದು ಕೊನೆಗೆ 3 ವಿಸಿಲ್ ಆಗೋ ಮಟ್ಟನೂ ಲೆಮನ್ ಏನು ತೊಗೊಂಡಿದ್ನಲ್ರಿ, ಲೆಮನ್ನ ನಾನು ವಿಸಲ್ ಹಾಕಿಂದ ಅದರಲ್ಲಿ ಆರೆಂಜ್ ಕಲರ್ ಮಿಕ್ಸ್ ಮಾಡಿ ಇಟ್ಕೊತೀನಿ ರೀ. ವಿಸಲ್ ಆಗಿಂದ ಆಮೇಲೆ ತಣ್ಣಗಾಗಿಂದ ಈ ಕಲರ್ ಹಾಕ್ಕೋತೀನಿ ರೀ ಅದ್ರಾಗ. ಯಾಕಂದ್ರೆ ಮಕ್ಳಿಗೆ ಕಲರ್ ಅಂದರೆ ಇಷ್ಟ ಅಲ್ರಿ, ಅದಕ್ಕೆ 3 ವಿಸಲ್ ಅದು ನೋಡ್ರಿ. ಇದು ಸ್ವಲ್ಪ ಎಲ್ಲ ಗಾಳಿ ಹೊರಗೆ ಹೋಗಿಂದ ತೆಗೆದು ನೋಡೋಣ ಬರ್ರಿ. ನೋಡ್ರಿ ಪಲಾವ್ ಹೆಂಗೆ ಬಂದಿದೆ ಅಂತ. ಸೂಪರ್. ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕ್ರಿ ಅದನ್ನ. ಇದು ಸ್ವಲ್ಪ ಬಿಸಿ ಇರುವಾಗಲೇ ಆ ಲೆಮನ್ ಜ್ಯೂಸು ಕಲರ್ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ರಿ, ಅದನ್ನು ಈಗ ಹಾಕಿಬಿಡೋಣ್ರಿ. ಈ ಥರ ಕಲರ್ ಹಾಕೋದ್ರಿಂದ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡ್ರಿ. ನಾ ಅದಕ್ಕೆ ಲೆಮನ್ ಜ್ಯೂಸ್ ಜೊತೆ ಕಲರ್ ಮಿಕ್ಸ್ ಮಾಡಿ ಹಾಕಿ ಮತ್ತೊಂದು 5ರಿಂದ 10 ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಟ್ಕೊತೀನಿ ರೀ. ಅದು ಚೆಂದಾಗ ಬೈಕೊತೈತೆ ರೀ. ನೋಡ್ರಿ ಪಲಾವ್ ಎಷ್ಟು ಸಖತ್ತಾಗಿ ಬಂದಿದೆ. ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಸವಿಯಲು ಸಿದ್ಧ ನಮ್ಮ ಪಲಾವ್ ರೆಸಿಪಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇದನ್ನು ಮರಿಬೇಡ್ರಿ. ಬದುಕಿಗೆ ಭಯ ಮುಖ್ಯವಲ್ಲ, ಭರವಸೆಯೇ ಮುಖ್ಯ ಎಂದು ನನ್ನ ಈ ರೆಸಿಪಿನ ಮುಗಿಸ್ತಾ ಇದ್ದೀನಿ.